ಆಕ್ಚುಲಿ ಇನ್ಮೇಲೆ IPL ಅಲ್ಲಿ ಮಜಾ ಸ್ಟಾರ್ಟ್ ಆಗೋದು. ಯಾಕಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲ್ ಅಷ್ಟು ಕ್ರೇಜಿ ಆಗಿದೆ. ಅಂಡ್ RCBಗೆ ಇನ್ನ 4 ವಿಕ್ಟ್ರಿ ಬೇಕೇ ಬೇಕು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ. ಇನ್ 8 ಮ್ಯಾಚ್ ಇದೆ ಮಗ, 4 ಮ್ಯಾಚ್ ವಿನ್ ಆಗಲ್ವಾ ಅಂತ ನನ್ನ ಕೇಳಿದ್ರೆ ಆಗ್ತಾರೆ, ಇಲ್ಲ ಅಂತ ನಾನಂತೂ ಹೇಳಲ್ಲ. ಬಟ್ RCBಗೆ ಇನ್ ಬರೋ ಎಲ್ಲಾ ಮ್ಯಾಚಸ್ ಕೂಡ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ಯಾರು ಫಾರ್ಮ್ ಅಲ್ಲಿ ಇರಲಿಲ್ಲ ಅವರೆಲ್ಲ ಇವಾಗ ಫಾರ್ಮ್ ಕೂಡ ಬಂದಿದ್ದಾರೆ ಅಂಡ್ ಒಳ್ಳೊಳ್ಳೆ ಕಂಬ್ಯಾಕ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಸಲ ಯಾವ ಟೀಮು ಪ್ಲೇ ಆಫ್ಗೆ ಹೋಗ್ಬೋದು ಅಂಡ್ ಈಗಾಗಿರೋ ಮ್ಯಾಚಸ್ ಅಲ್ಲಿ ಇವ್ರನ್ನ ನೋಡಿದ ತಕ್ಷಣ ಯಾರು ಮನೆಗೆ ಹೋಗ್ಬೋದು ಅಂತ ಅನ್ಸುತ್ತೆ ಅಂತ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಫಸ್ಟ್ ಟೀಮ್ ಪಂಜಾಬ್ ಅವರು ಈ ಒಂದು IPL ಅಲ್ಲಿ ಫುಲ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಒಂದು ಸಿಂಗಲ್ ಗೇಮು ಕೂಡ ಸೋತಿಲ್ಲ. ಈ ಒಂದು ಟೀಮು ನನ್ನ ಪ್ರಕಾರ IPL ಪ್ರಕಾರ ಎಲ್ಲ ಫ್ಯಾನ್ಸ್ಗಳನ್ನ ಪ್ರಕಾರ ಈ ಸಲ ಆಲ್ಮೋಸ್ಟ್ ಅಲ್ಲ 100% ಪ್ಲೇ ಆಫ್ಗೆ ಹೋಗ್ತಾರೆ. ಬಿಕಾಸ್ ಆ ಲೆವೆಲ್ಗೆ ಡಾಮಿನೇಟ್ ಮಾಡಿರೋದು. ಆಡಿರೋ 6 ಮ್ಯಾಚಸ್ ಅಲ್ಲಿ 5ನ ವಿನ್ ಆಗಿದ್ರೆ ಒಂದು ನೋ ರಿಸಲ್ಟ್ ಇರೋದು. ಆಕ್ಚುಲಿ ಅದು KKR ವಿರುದ್ಧ. ಆವತ್ತಿನ ಮ್ಯಾಚ್ ಏನಾದ್ರು KKR ವಿರುದ್ಧ ನಡೆದಿದ್ರೆ 100% ಈ ಮ್ಯಾಚ್ ನ ಗೆಲ್ತಾ ಇದ್ರು ಕೂಡ, ಆ ಒಂದು ಮ್ಯಾಚ್ ಕೂಡ ಗೆಲ್ತಾ ಇದ್ರು ಪಂಜಾಬ್ ಅವರು. ಸೊ ಈ ಒಂದು ಸಲ ಕಣ್ಣು ಮುಚ್ಕೊಂಡು ಹೇಳ್ಬೋದು ಪಂಜಾಬ್ ಅವರು ಪ್ಲೇ ಆಫ್ ಹೋಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಇನ್ನ 8 ಮ್ಯಾಚ್ ಇದೆ, 8ರಲ್ಲಿ 3 ಗೆಲ್ಲಲ್ವಾ ಇವರು, 100% ಗೆದ್ದೇ ಗೆಲ್ತಾರೆ. ಅಂಡ್ ಸೆಕೆಂಡ್ ಟೀಮ್ ನಮ್ಮ RCB ಅವರು ಆಡಿರೋ 6 ಮ್ಯಾಚಸ್ ಅಲ್ಲಿ 4 ಮ್ಯಾಚ್ ನ ಗೆದ್ದರೆ 2 ಆ ಕಡೆ ಈ ಕಡೆ ಆಗ್ಬಿಟ್ಟು. ಓಕೆ, ಲಾಸ್ಟ್ ಮ್ಯಾಚ್ DC ವಿರುದ್ಧ ನಾವು ಸೋತ್ವಿ. ಓಕೆ, ಬಟ್ ಇನ್ನ 8 ಮ್ಯಾಚಸ್ ಇದೆ. 8ರಲ್ಲಿ ಯಾವ ಮ್ಯಾಚ್ ಅಂತ ನೆಕ್ಸ್ಟ್ ಹೇಳ್ತೀನಿ. RCB ಯಾವ ತರ ಪ್ರಾಬಬಲ್ ಒಂದು ಚಾನ್ಸ್ ಇದೆ ಈ ಒಂದು ಪ್ಲೇ ಆಫ್ಗೆ ಹೋಗೋದಕ್ಕೆ ಅಂತ. ಅಂಡ್ SRH ಮೂರನೇ ಟೀಮು. SRH ಅಂತೂ ಈ ಒಂದು ಸಲ ಹ್ಯಾಟ್ರಿಕ್ ವಿನ್ ಆಗಿದ್ದಾರೆ. ಓಕೆನಾ, ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಕೂಡ ವಿನ್ ಆಗಿದ್ದಾರೆ. ಅಂಡ್ ಈ ಒಂದು ಟೀಮ್ಗೆ ಇನ್ನೊಬ್ಬ ಪ್ಲೇಯರ್ ಎಕ್ಸ್ಟ್ರಾ ಆಡ್ ಕೂಡ ಹಾಕ್ತಾ ಇದ್ದಾರೆ, ಪ್ಯಾಟ್ ಕಮಿನ್ಸ್ ಅವರು. ಸೊ ಇನ್ನ ಸ್ಟ್ರಾಂಗ್ ಟೀಮ್ ಆಗುತ್ತೆ ಕೂಡ ಬೌಲಿಂಗ್ ಅಲ್ಲಿ ಅಂಡ್ ಒಂದು ಕ್ಯಾಪ್ಟನ್ಸಿಲಿ ಕೂಡ ಇನ್ನ ಒಳ್ಳೊಳ್ಳೆ ಟೆಕ್ನಿಕ್ ಕೂಡ ತಗೊಬಂದು ಕೊಡ್ತಾರೆ ಪ್ಯಾಟ್ ಕಮಿನ್ಸ್ ಅವರು. ಅಂಡ್ ಈ ಒಂದು ಟೀಮ್ಗೆ ಈ ಒಂದು ಸಲ ಪ್ಲೇ ಆಫ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ ಒಂದು 75% ಇದೇ ಚಾನ್ಸ್ ಅಂತಾನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇನ್ನ ಇವ್ರಿಗೆ 7 ಮ್ಯಾಚಸ್ ಇದೆ. ಓಕೆನಾ, 7ರಲ್ಲಿ 4ನ ಗೆದ್ರೆ ಆಲ್ಮೋಸ್ಟ್ ಹೋಗ್ತಾರೆ. ಬಟ್ ಹೇಳಕ್ಕಾಗಲ್ಲ, ಈ ಒಂದು ಟೀಮು ಕೂಡ ಇನ್ನ ತುಂಬಾ ಕಷ್ಟ ಇದೆ. ಒಂದು 75% ಚಾನ್ಸ್ ಇದೆ ಅಂತಾನೆ ಹೇಳ್ತೀನಿ ಇವರು ಪ್ಲೇ ಆಫ್ಗೆ ಹೋಗೋದಕ್ಕೆ. ಅಂಡ್ ರಾಜಸ್ಥಾನ್ ರಾಯಲ್ಸ್ ಅವರು ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾರೆ. ಓಕೆನಾ, ಸ್ಟಾರ್ಟಿಂಗ್ ಸೀಸನ್ ಈ ಒಂದು ಸೀಸನ್ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾ ಇದ್ರು. ಬಟ್ ಹೋಗ್ತಾ ಯಾಕೋ ಇವ್ರದ್ದು ಡೌನ್ಫಾಲ್ ಆಗ್ತದೆ ಅಂತ ನನಗೇನು ಅನ್ನಿಸ್ತದೆ. ಇನ್ನು 8 ಮ್ಯಾಚ್ ಇದೆ, 8ರಲ್ಲಿ 4ನ ಗೆಲ್ಲಬೇಕು. ಸೊ ಅಪೋನೆಂಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ. ಬಿಕಾಸ್ ಎಲ್ಲರೂ ಕೂಡ ಕಂಬ್ಯಾಕ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇವರು ಕೂಡ ಒಂದು 50-50 ಅಂತಾನೆ ಹೇಳ್ತೀನಿ. ಬಿಕಾಸ್ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅವ್ರು ಟಾಪ್ ಆರ್ಡರ್ಸ್ ಕೊಲಾಪ್ಸ್ ಆದರೆ ಕಂಪ್ಲೀಟ್ ಟೀಮೇ ಕೊಲಾಪ್ಸ್ ಆಗಿಬಿಡುತ್ತೆ. ಸೊ ವೈಭವ್ ಸೂರ್ಯವಂಶಿ ಮತ್ತು SS Fall ಇಬ್ಬರೇ ಮೇನ್ ಪ್ಲೇಯರು, ಮೇನ್ ಪಿಲ್ಲರು ರಾಜಸ್ಥಾನ್ ರಾಯಲ್ಸ್ಗೆ. ಆ ಒಂದು ರನ್ಸ್ ಟಾರ್ಗೆಟ್ ಇರಲಿ ಇಲ್ಲ ಚೇಸ್ ಮಾಡುವಾಗಿರಲಿ ಏನೇ ಮಾಡಬೇಕು ಅಂತ ಹೇಳಿದ್ರು ಇವ್ರಿಗೆ ಒಂದು 50-50 ಚಾನ್ಸ್ ಇದೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ 6 ಮ್ಯಾಚಸಲ್ಲಿ 3ನ ಗೆದ್ದಿದ್ದಾರೆ. ಸೊ ಈ ಒಂದು ಸೀಸನ್ ನಾವು ಸ್ಟಾರ್ಟಿಂಗ್ ಹೇಳ್ದಂಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಂದು ಬ್ಯಾಲೆನ್ಸ್ ಟೀಮು ಆ್ಯಂಡ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯೋಚನೆ ಮಾಡಿದ್ವಿ. ಬಟ್ ಲಾಸ್ಟ್ ಮ್ಯಾಚ್ SRH ವಿರುದ್ಧ 250 ರನ್ನ ಹೊಡೆಸ್ಕೊಂಡ್ರು. ಸೊ 250 ರನ್ನ ಚೇಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಈ ಒಂದು ಟೀಮು. ಸೊ ಇವ್ರಿಗೇನಾದರೂ ಇದೇ ಥರ ಒಂದು ಬ್ಯಾಕ್ ಟು ಬ್ಯಾಕ್ 3 ಗೇಮ್ ಆದರೆ ಸೊ ಆ ಒಂದು ಟಾರ್ಗೆಟ್ನ ಕೂಡ ಚೇಸ್ ಮಾಡೋಕ್ಕೋಗಲ್ಲ. ಇವರಿಗೆ ಒಂದು 25% ಚಾನ್ಸ್ ಇದೆ ಈ ಒಂದು ಸಲ ಕ್ವಾಲಿಫೈ ಆಗೋದಕ್ಕೆ. ಯಾಕಂತ ಹೇಳಿದ್ರೆ ಇನ್ನು 8 ಮ್ಯಾಚ್ ಇದೆ, 8ರಲ್ಲಿ ಇವರು 5 ಗೆಲ್ಲಲ್ವಾ ಅಂತ ಕೇಳಿದ್ರೆ ಸ್ವಲ್ಪ ಕಷ್ಟ ಇದೆ. ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಟೀಮ್ ಅಷ್ಟೊಂದೇನು ಬ್ಯಾಲೆನ್ಸಿಂಗ್ ಆಗಿ ಕಾಣ್ತಾ ಇದೆ. ಬಟ್ ಬೌಲಿಂಗ್ ಯೂನಿಟಲ್ಲಿ ಬಂದಾಗ ಕೊಲಾಪ್ಸ್ ಆಗ್ತಾರೆ, ಇಲ್ಲ ಬ್ಯಾಟಿಂಗ್ ಯೂನಿಟಲ್ಲಿ ಬಂದಾಗ ಕೊಲಾಪ್ಸ್ ಆಗ್ತಾರೆ. ಸೊ ಒಂದು 25% 100% ಇದೆ. ಆ್ಯಂಡ್ 6ನೇ ಟೀಮು GTಗೆ. ಓಕೆ, GTಗೆ ಇದು ಕೂಡ ಸೇಮ್ ಒಂಥರ ಡೆಲ್ಲಿ ಕ್ಯಾಪಿಟಲ್ಸ್ ಥರನೇ ಟೀಮ್ ಇರೋದು. ಸೊ ಇದು ಕೂಡ ಒಂದು ನಾನು 50% ಹೇಳ್ತೀನಿ. ಯಾಕಂತ ಹೇಳಿದ್ರೆ GT ಯಾವಾಗ ಹೆಂಗೆ ಆಡ್ತಾರೆ ಅಂತಾನೆ ಗೊತ್ತಿಲ್ಲ. ಈ ಒಂದು ಟೀಮಲ್ಲಿ ಟಾಪ್ ಪ್ಲೇಯರ್ಸ್ ಇದ್ದಾರೆ. ಬಟ್ ಸ್ಟಾರ್ಟಿಂಗ್ ಯಾಕೋ 3 ಮ್ಯಾಚಸ್ ಸೋತಿದ್ದಾರೆ 6 ಮ್ಯಾಚಸಲ್ಲಿ. ಸೊ ಸ್ವಲ್ಪ ಕಷ್ಟ ಇದೆ ಆ್ಯಕ್ಚುಲಿ ಈ ಒಂದು ಟೀಮು ಕೂಡ. ಆ್ಯಂಡ್ ಮುಂಬೈ ಇಂಡಿಯನ್ಸ್ಗೆ 8 ಮ್ಯಾಚಸಲ್ಲಿ 6 ಮ್ಯಾಚ್ನ ಗೆಲ್ಲೇಬೇಕು. ಇವರಿಗಂತೂ 25% ಕೊಡ್ತೀನಿ ಈ ಒಂದು ಪ್ಲೇ ಆಫ್ಗೆ ಹೋಗೋದಕ್ಕೆ. ಬಿಕಾಸ್ ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ. ಓಕೆ, ಎವ್ರಿ ಸೀಸನ್ ಇದೇ ಥರ ಮಾಡೋದು ಈ ಒಂದು ಟೀಮು. ಸ್ಟಾರ್ಟಿಂಗಲ್ಲಿ ಫುಲ್ ಕೊಲಾಪ್ಸ್ ಆಗ್ತಾರೆ, ಎವ್ರಿ ಮ್ಯಾಚ್ನ ಸೋಲ್ತಾರೆ, ಹೋಗ್ತಾ ಗೇಮಲ್ಲಿ ಬಂದುಬಿಡ್ತಾರೆ. ಆ್ಯಂಡ್ ಲಾಸ್ಟ್ ಮ್ಯಾಚ್ ಯಾವ ಥರ ಕಂಬ್ಯಾಕ್ ಮಾಡೋದು ಅಂದರೆ ನೆಕ್ಸ್ಟ್ ಲೆವೆಲ್. GTಗಂತೂ ಒಂದು ಸೈಡ್ ಹೊಡೆದಿದ್ದು. ತಿಲಕ್ ವರ್ಮಾ ಫಾರ್ಮ್ ಇಂಪಾರ್ಟೆಂಟ್ ಆಯ್ತು ಈ ಒಂದು ಟೀಮ್ಗೆ. ಆ್ಯಂಡ್ ವರ್ಮಾಗಳೇ ಈ ಒಂದು IPL ಮಿಂಚ್ತಾ ಇದ್ದಾರೆ. ಸೊ MIಗೆ ನನ್ನ ಪ್ರಕಾರ 25% ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ ಇನ್ನು 8 ಮ್ಯಾಚಲ್ಲಿ 6 ಗೆಲ್ಲಬೇಕು. ಕಾರಣ 6 ಗೆಲ್ಲೋದಕ್ಕೂ ಇನ್ನೊಂದು ಕಡೆ ಏನು ಹೇಳಿದ್ರೆ ನೆಟ್ ರನ್ ಕೂಡ ಇಂಪ್ರೂವ್ ಮಾಡ್ಕೋಬೇಕು ಇವರು. ಆ್ಯಂಡ್ CSಗೆ ಈ ಒಂದು ಸೀಸನ್ನು ನಾನಂತೂ
ಹೇಳೋಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಾಳೆ ಕೂಡ ಮ್ಯಾಚ್ ಇದೆ ಇವರಿಗೆ. ನಾಳೆ ಮ್ಯಾಚಲ್ಲಿ ಗೆದ್ದರೆ ಹೇಳ್ಬೋದು ಈ ಒಂದು ಕಾಂಪಿಟೇಷನ್ ಉಳ್ಕೋತಾರೆ ಅಂತ. ಸೊ ಬಿಕಾಸ್ CSK ಟೀಮ್ನ ನೋಡ್ತಾ ಇದ್ರೆ ಸ್ವಲ್ಪ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ತುಂಬ ಜನ ಪ್ಲೇಯರ್ಸ್ ಇಂಜುರಿ ಆಗಿದ್ದಾರೆ. ಆ್ಯಂಡ್ MS ಧೋನಿ ಇವಾಗ ನಾಳೆ ಮ್ಯಾಚ್ ಆಡ್ತಾರೆ ಅಂತ ಒಂದು ನ್ಯೂಸ್ ಕೂಡ ಬರ್ತಾ ಇದೆ. ಸೊ 6ರಲ್ಲಿ 2 ಗೆದ್ದಿದ್ದಾರೆ, ಇನ್ನು 6 ಗೆಲ್ಲೇಬೇಕು. 8ರಲ್ಲಿ 6 ಅಂತ ಹೇಳಿದ್ರೆ ಸಖತ್ ಕಷ್ಟ. ಬಿಕಾಸ್ ಈ ಒಂದು ಟೀಮಲ್ಲಿ ಆ ಒಂದು ಟೀಮ್ ಕಾಂಬಿನೇಷನ್ ಸೆಟ್ ಆಗ್ತಿಲ್ಲ ಅಂತ ನನಗೇನು ಅನ್ನಿಸ್ತದೆ. ಬಿಕಾಸ್ ಯಂಗ್ ಪ್ಲೇಯರ್ಸು ಇದ್ದಾರೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸು ಕೂಡ ಇದ್ದಾರೆ. ಆ್ಯಂಡ್ ಕ್ಯಾಪ್ಟನ್ ಅಂತೂ ತುಂಬ ಪ್ರೆಷರ್ ಹೇಳಿದ್ದಾರೆ. ಯಾಕಂದರೆ ಅವ್ರು ರನ್ಸು ಕೂಡ ಬರ್ತಾಯಿಲ್ಲ ಆ್ಯಂಡ್ ಕ್ಯಾಪ್ಟನ್ಸಿ ಕೂಡ ಕರೆಕ್ಟಾಗಿ ಸಕ್ಸಸ್ಫುಲ್ಲಾಗಿ ಕೂಡ ಮಾಡ್ತಾಯಿಲ್ಲ. ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದೆ CSKಗೆ. ನನ್ನ ಪ್ರಕಾರ ಈ ಒಂದು ಸೀಸನ್ ಆಲ್ಮೋಸ್ಟ್ ಔಟ್ ಅಂತ ಅನ್ನಿಸ್ತಾ ಇದೆ. ನೋಡೋದ ಏನು ಮಾಡ್ತಾರೆ ಅಂತ. ಮಾಡಿದ್ರೆ ಇಲ್ಲಿಂದ ಒಳ್ಳೆ ಕಂಬ್ಯಾಕ್ನೇ ಮಾಡಬೇಕು CSK ಮತ್ತು MI ಕೂಡ. ಟಾಪ್ ಟೀಮ್ಗಳು ಒಂದು ಟೈಮಲ್ಲಿ, ಬಟ್ 2 ವರ್ಷದಿಂದ ಫುಲ್ಲು ಬಿದ್ದೋಗ್ಬಿಟ್ಟಿದೆ ಕೆಳಗಡೆ. ಆ್ಯಂಡ್ LSGಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ 6 ಮ್ಯಾಚಸಲ್ಲಿ 2 ಗೆದ್ದಿರೋದು, ಇನ್ನು 6 ಗೆಲ್ಲೇಬೇಕು. ಓಕೆನಾ, MI, CSK, LSG ಈ 3 ಟೀಮ್ ಅಂತೂ ಯಾವ ಥರ ಸಿಚುವೇಶನ್ ಆಗಿದೆ ಅಂತ ಹೇಳಿದ್ರೆ, ಉಳಿದಿರೋ 8 ಮ್ಯಾಚಸಲ್ಲಿ 6 ಗೆಲ್ಲಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಒಂದು ಆಚೆ ಈಚೆ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಈ 3 ಕೂಡ ಒಂದೇ ಪೊಸಿಷನಲ್ಲಿ ಇದ್ದಾರೆ. ಆ್ಯಂಡ್ ನೆಟ್ ರೇಟ್ ಕೂಡ LSG ಅವ್ರದ್ದು ಖರಾಬ್ ಆಗಿದೆ. ಸೊ LSG ನನ್ನ ಪ್ರಕಾರ ಈ ಒಂದು ಸೀಸನ್ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಆ್ಯಂಡ್ KKR ಇರೋ ಫಾರ್ಮ್ಗೆ ಅವರಂತೂ ಈ ಒಂದು ಸೀಸನ್ ಆಲ್ಮೋಸ್ಟ್ 100% ಆಚೆ ಹೋಗ್ಬಿಟ್ಟಿದೆ ಟೂರ್ನಮೆಂಟ್. ಅವಾಗಲೇ ಹೋಗಿದ್ರು. ಓಕೆನಾ, ಸ್ಟಾರ್ಟಿಂಗ್ ಯಾವಾಗ 3 ಮ್ಯಾಚ್ನ ಸೋತರು, ಆಲ್ಮೋಸ್ಟ್ ಅವಾಗಲೇ ಕೊಲಾಪ್ಸ್ ಆಯಿತು ಈ ಒಂದು ಟೀಮು. ಸೊ 7 ಮ್ಯಾಚಸಲ್ಲಿ 1 ಗೆದ್ದಿರೋದು, ಇನ್ನಿರೋ 7 ಮ್ಯಾಚಸಲ್ಲಿ 7 ಗೆಲ್ಲಬೇಕು ಮಗ. RCB ಥರ. ಓಕೆನಾ, RCB ಯಾವ ಥರ ಕಂಬ್ಯಾಕ್ ಮಾಡಿದ್ರು ಆ ಥರ ಮಾಡಬೇಕು. ಬಟ್ ಆ ಥರ ಎಲ್ಲ ಕೆಪಾಸಿಟಿ ಈ ಒಂದು ಟೀಮ್ಗೆ ಇಲ್ಲ ಅಂತ ಅನ್ನಿಸ್ತದೆ. ಬಿಕಾಸ್ ಕೆಮ್ರಾನ್ ಗ್ರೀನ್ ಮೇಲೆ ತುಂಬ ಇವರು ಡಿಪೆಂಡ್ ಆಗಿದ್ದಾರೆ. ಸೊ ಆ ಒಬ್ಬ ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿರೋದು ತುಂಬ ಕಷ್ಟ. ಓಕೆನಾ, ಅವರು ಫಾರ್ಮಲ್ಲೇ ಇಲ್ಲ, ಕೊಟ್ಟರು 25 ಕೋಟಿಗೆ ಬರ್ತಾ ಇಲ್ಲ. ಓಕೆನಾ, ಆ ಒಂದು ಟೀಮಲ್ಲಿ. ಸೊ KKRಗೆ ಈ ಒಂದು ಸೀಸನ್ನು ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಇವರು ಆಲ್ಮೋಸ್ಟ್ ಇದರಲ್ಲಿ LSG, KKR ಥ್ಯಾಂಕ್ ಯು. CSK, MI ಹೇಳೋಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಈ ಒಂದು ಸೀಸನ್ನು ಮನೆಗೆ ಹೋಗೋ ಟೀಮ್ಗಳು ಅಂತ ಹೇಳಿದ್ರೆ CSK, LSG ಆ್ಯಂಡ್ KKR. ಬಿಕಾಸ್ CSKಲಿ ಏನಂತ ಹೇಳಿದ್ರೆ ಇನ್ನು ಟೀಮ್ ಕಾಂಬಿನೇಷನ್ ಸೆಟ್ ಆಗಿಲ್ಲ. ಆ್ಯಂಡ್ ಅಲ್ಲಿ ಮಿಡ್ಲ್ ಆರ್ಡರ್ ಕೂಡ ಚೆನ್ನಾಗಿಲ್ಲ. ಆ್ಯಂಡ್ ಕ್ಯಾಪ್ಟನ್ಸಿ ಅಂತೂ ಕೇಳಲೇಬೇಡಿ, ವರ್ಸ್ಟ್ ಆಗಿದೆ. ಆ್ಯಂಡ್ LSGಯಲ್ಲಿ ಹೊಸ ಪ್ಲೇಯರ್ ಆಗಿರೋದ್ರಿಂದ ಸೊ ಕಷ್ಟ. ಆ್ಯಂಡ್ KKR ಇವಾಗಿರೋ ಫಾರ್ಮ್ನ ನೋಡಿಕೊಂಡ್ರೆ ಥ್ಯಾಂಕ್ ಯು. ಆ್ಯಂಡ್ ಇವಾಗ ಚಾನ್ಸಸ್ ಇರೋದು ಪ್ಲೇ ಆಫ್ಗೆ ಹೋಗೋದಕ್ಕೆ. ಫಸ್ಟು ಪಂಜಾಬ್ ಕನ್ಫರ್ಮ್ ಅಂತಲೇ ಹೇಳ್ತೀನಿ, RCBನೂ ಕನ್ಫರ್ಮ್ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇದೆ. ಆ್ಯಂಡ್ ಇನ್ನೆರಡು ಟೀಮ್ಗೆ ಚಾನ್ಸ್ ಇರೋದು SRH ಆ್ಯಂಡ್ RR ಆ್ಯಂಡ್ DC, GT, MI ಈ 4 ಟೀಮ್ಗೆ ಈ ಒಂದು ಪ್ಲೇ ಆಫ್ಗೆ ಚಾನ್ಸ್ ಇದೆ. ಬಟ್ ಇದರಲ್ಲಿ ನನ್ನ ಪ್ರಕಾರ ಮುಂಬೈ ಅವರು ಇಲ್ಲಿಂದ ಕಂಬ್ಯಾಕ್ ಮಾಡಿಕೊಂಡು ಆನ್ ಪೇಪರ್ ನೋಡಿದ್ರೆ ಟೀಮ್ ಸಕ್ಕತ್ತಾಗಿದೆ. ಓಕೆನಾ, ಇಲ್ಲಿಂದ ಕಂಬ್ಯಾಕ್ ಮಾಡಿಕೊಂಡು ಅವರು ಪ್ಲೇ ಆಫ್ಗೆ ಬರಬೇಕು ಅಂದರೆ ತುಂಬ ಕಷ್ಟ ಇದೆ. ಬಿಕಾಸ್ MI ಅವ್ರಿಗೆ ಇರೋ 8 ಮ್ಯಾಚಸಲ್ಲಿ 6ನ ಗೆಲ್ಲಬೇಕು. ಒಂದು ಮ್ಯಾಚ್ ಆ ಕಡೆ ಈ ಕಡೆ ಆದರೂ ಕೂಡ ಕಷ್ಟ ಆಗ್ಬಿಡುತ್ತೆ. ಸೊ ಇದರಲ್ಲಿ ಚಾನ್ಸ್ ಇದೆ. ಓಕೆನಾ, 7, 6, 5 ಈ 4 ಈ 4 ಟೀಮು ಕೂಡ ಚಾನ್ಸ್ ಇದೆ. ಬಟ್ ಯಾರು ಇದನ್ನು ಯುಟಿಲೈಸ್ ಮಾಡ್ಕೋತಾರೆ ಗೊತ್ತಿಲ್ಲ. ಬಟ್ RCBಗೆ ಇನ್ನು 4 ಮ್ಯಾಚ್ ಅಂತ ಹೇಳಿದ್ನಲ್ಲ, ಅದರಲ್ಲಿ RCBಗೆ ನೆಕ್ಸ್ಟ್ ಯಾವ ಮ್ಯಾಚ್ ಇದೆ ಅಂತ ಹೇಳಿದ್ರೆ GT ವರ್ಸಸ್ RCB ಮ್ಯಾಚ್ ಇದೆ 24ನೇ ತಾರೀಕು. ಈ ಒಂದು ಟೀಮು ಓಕೆನಾ, GT ನಿಮಗೆ ಹೇಳಿದೆ ಆಲ್ರೆಡಿ ನಾನು ಯಾವ ಥರ ಫಾರ್ಮಿಗೆ ಬರ್ತಾರೆ ಅಂತಲೇ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಟಾಪ್ ಟೀಮ್ ಇದು ಒಂದು ಟೈಮಲ್ಲಿ. ಬಟ್ ಇವಾಗ ಕೂಡ ಟಾಪ್ ಟೀಮೇ, ಎಲ್ಲ ಕೂಡ ಟಾಪ್ ಟೀಮೇ ಈ ಒಂದು ಸೀಸನ್ನು. ಬಟ್ ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗುತ್ತಲ್ಲ. ಆ್ಯಂಡ್ ನೆಕ್ಸ್ಟು DC ಮ್ಯಾಚ್ ಇದೆ RCBಗೆ. ಸೊ DC ಅವರು ಅದು ನಮ್ಮ ಹೋಮ್ ಗ್ರೌಂಡಲ್ಲೇ ಬಂದು ನಮಗೆ ಹೊಡೆದ್ಬಿಟ್ಟು ಹೋದರು. ಬಟ್ ಲಾಸ್ಟ್ ಸೀಸನ್ ಕೂಡ ಇದೇ ಥರ ಆಗಿತ್ತು. KL ರಾಹುಲ್ ಅವರು RCB ಮೇಲೆ ಡಾಮಿನೇಟ್ ಮಾಡಿದ್ರು. ಕಾಂತಾರ ಸೆಲೆಬ್ರೇಷನ್ ಕೂಡ ಬಂದಿತ್ತು. ಸೊ ನಾವು ಕೂಡ ಅವ್ರದ್ದು ಹೋಮ್ ಗ್ರೌಂಡಲ್ಲಿ ಹೋಗ್ಬಿಟ್ಟು ಹೊಡೆದು ಬಂದ್ವಿ. ಸೊ ವಿರಾಟ್ ಕೊಹ್ಲಿ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾರೆ, ನಾವೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ DC ಮೇಲೆ ಗೆಲ್ತೀವಿ ಅಂತ ಒಂದು ನಂಬಿಕೆ ಕೂಡ ಇದೆ. ಆ್ಯಂಡ್ 30ನೇ ತಾರೀಕು GT ವರ್ಸಸ್ RCB ಮತ್ತೆ ಮ್ಯಾಚ್ ಇದೆ. ಸೊ ಸೇಮು ಓಕೆನಾ, GT ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಆ್ಯಂಡ್ 7ನೇ ತಾರೀಕು LSG ವರ್ಸಸ್ RCB ಇದೆ. ಈ ಒಂದು ಮ್ಯಾಚಲ್ಲಿ ಆಲ್ರೆಡಿ ನಾವು LSG ವಿರುದ್ಧ ಗೆದ್ದಿದ್ದೀವಿ ಕಂಫರ್ಟಬಲ್ ಆಗಿ. ಸೊ 100% ಈ ಒಂದು ಮ್ಯಾಚ್ ಕೂಡ ಗೆಲ್ತೀವಿ. DC ಮೇಲೆ ಗೆಲ್ತೀವಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ LSG ಮೇಲೆ ಕೂಡ ಗೆಲ್ತೀವಿ ಅಂತ ನನಗೇನೋ ಪಕ್ಕ ಅನ್ನಿಸ್ತಾ ಇದೆ. ಆ್ಯಂಡ್ RCB ವರ್ಸಸ್ MI. ಸೊ MI ಅಂತೂ ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ. ಓಕೆನಾ, ಇಲ್ಲಿಂದ ಅವ್ರನ್ನ ಕಟ್ಟಾಕೋದು ತುಂಬ ಕಷ್ಟ ಇದೆ. ಸೊ RCBಗೆ ಒಳ್ಳೆ ಫೈಟ್ ಮ್ಯಾಚ್ ಅಂತೂ 100% ಆಗೇ ಆಗುತ್ತೆ 10ನೇ ತಾರೀಕು ಒಮ್ಮೆ. ಸೊ RCB ವರ್ಸಸ್ MI ಐ ಡೋಂಟ್ ನೋ ಬ್ರೋ ಯಾರು ಗೆಲ್ತಾರೆ ಅಂತ. ಬಿಕಾಸ್ ನಾವು RCB ಸಪೋರ್ಟ್ ಆಗೋದ್ರಿಂದ RCBನೇ ಗೆಲ್ತಾರೆ. ಆ್ಯಂಡ್ 13ನೇ ತಾರೀಕು ಇರೋದು KKR ಮತ್ತು RCB. KKR ಇವಾಗಿರೋ ಫಾರ್ಮ್ ನೋಡಿದ್ರೆ RCB ಡಾಮಿನೇಟ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಆಲ್ರೆಡಿ ಈ ಒಂದು ಸೀಸನ್ ಮಾಡಿದ್ದೀವಿ KKR ವಿರುದ್ಧ. ಸೊ 100% ಗೆಲ್ತಾರೆ. DC, LSG ಆ್ಯಂಡ್ RCB KKR ಈ 3 ಮ್ಯಾಚಲ್ಲಿ 100% RCB ಗೆಲ್ತಾರೆ. ಆ್ಯಂಡ್ ನೆಕ್ಸ್ಟು 17ನೇ ತಾರೀಕು ಈ ಒಂದು ಡೇಟಾ ಮಾರ್ಕ್ ಮಾಡ್ಕೊಳ್ಳಿ, RCB ವರ್ಸಸ್ ಪಂಜಾಬು.
ಇದು ಪಂಜಾಬ್ ಅವ್ರಿಗೆ ರಿವೆಂಜ್ ಮ್ಯಾಚ್ ಹಾಗೆ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ನು ಪಂಜಾಬ್ ಅವರು ಸಖತ್ತು ಒಂದು ಫೈನಲ್ಸಲ್ಲಿ ಬಂದು ಸೋಲ್ತಾರೆ ಓಕೆನಾ, ಅದು RCB ವಿರುದ್ಧ. ಸೊ ಇದು ರಿವೆಂಜ್ ಮ್ಯಾಚ್ ಆಗೇ ಆಗುತ್ತೆ. ಆ್ಯಂಡ್ ಎರಡು ಟೀಮ್ ಅಂತೂ ಈ ಒಂದು ಸೀಸನ್ ಸಖತ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಟಾಪ್ ಟೀಮ್ಗಳು ಪಾಯಿಂಟ್ಸ್ ಟೇಬಲ್ ಕೂಡ ಟಾಪ್ ಆಗಿದ್ದಾರೆ ಆ್ಯಂಡ್ ಪ್ಲೇಯರ್ಸಲ್ಲೂ ಕೂಡ ಟಾಪ್ ಡಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಸಖತ್ ಕಾಂಪಿಟೇಷನ್ ಆಗುತ್ತೆ RCBಗೆ. ಈ ಒಂದು ಮ್ಯಾಚು ತುಂಬ ಡಿಫಿಕಲ್ಟ್ ಇದೆ. ಆ್ಯಂಡ್ 28ನೇ ತಾರೀಕು RCB ವರ್ಸಸ್ SRH ಮ್ಯಾಚ್ ಇದೆ. ಇದು ಕೂಡ ಸೇಮ್ ಯಾಕಂತ ಹೇಳಿದ್ರೆ SRH ಇವಾಗಿರೋ ಫಾರ್ಮ್ಗೆ ಮತ್ತೆ ಒಂದು ಪ್ಲೇಯರ್ ಎಕ್ಸ್ಟ್ರಾ ಕೂಡ ಆ್ಯಡ್ ಆಗ್ತಾ ಇದ್ದಾರೆ, ಪ್ಯಾಟ್ ಕಮಿನ್ಸು. ಸೊ ಪ್ಯಾಟ್ ಕಮಿನ್ಸ್ ನಿಮಗೆ ಗೊತ್ತು ಯಾವ ಥರ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ ಅಂತ, ಅವ್ರಿಗೆ ಗೊತ್ತು ಯಾವ ಪ್ಲೇಯರ್ಸ್ಗೆ ಏನೇನು ಮಾಡಬೇಕಂತ. ಸೊ ಇದು RCBದು. ಇದರಲ್ಲಿ ನನ್ನ ಪ್ರಕಾರ DC ಮೇಲೆ ವಿನ್ ಆಗ್ತಾರೆ, LSG ಮೇಲೆ ವಿನ್ ಆಗ್ತಾರೆ ಆ್ಯಂಡ್ KKR ಮೇಲೆ ವಿನ್ ಆಗ್ತಾರೆ. ಈ 3 ಓಕೆನಾ, 3 ಆಯಿತು. ಇನ್ನು 1 2 3 4 5 ಇನ್ನು 5 ಮ್ಯಾಚಲ್ಲಿ ಇನ್ನು ಒಂದೇ ಗೆಲ್ಲಬೇಕು ಓಕೆನಾ. ಅದರಲ್ಲಿ ನನ್ನ ಪ್ರಕಾರ SRH ಮೇಲೆ ಗೆಲ್ಲಬೇಕು, ಕಂಪ್ಲೀಟಾಗಿ ಡಾಮಿನೇಟ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಬಿಕಾಸ್ SRH ಬ್ಯಾಟಿಂಗ್ ಯೂನಿಟ್ ಅಂತೂ ಸಕ್ಕತ್ತಾಗಿದೆ, ಬೌಲಿಂಗಲ್ಲಿ ಓಕೆನಾ. ಬಟ್ ಇದು ನನ್ನ ಪ್ರಕಾರ RCB 4 ಮ್ಯಾಚ್ನ ಗೆಲ್ತಾರೆ. ಈ 4 ಮ್ಯಾಚು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ RCBಗೆ ಏನಾದರೂ ಈ 4 ಮ್ಯಾಚ್ ವಿನ್ ಆಗ್ತಾರೆ ಅಂತ ಹೇಳಿದ್ನಲ್ಲ, ಅದರಲ್ಲೇನಾದರೂ ಸ್ವಲ್ಪ ಥ್ಯಾಂಕ್ ಯು ಅಂತ ಆದರೆ ಆ ಕಡೆ ಈ ಕಡೆ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಈ 8 ಮ್ಯಾಚಸ್ಸಲ್ಲಿ ಉಳ್ಕೊಂಡಿರೋ 8 ಮ್ಯಾಚಲ್ಲಿ ಯಾರ ಮೇಲೆ ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಇದು ಆಕ್ಚುಲಿ ಪಾಯಿಂಟ್ಸ್ ಟೇಬಲ್ದು ಅನಲೈಸ್. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಆನೆಸ್ಟಾಗಿ ಕಾಮೆಂಟ್ ಮಾಡಿ, ನೋಡೋದ ಏನಂತ ಕಾಮೆಂಟ್ ಮಾಡ್ತೀರಾ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. ಸಿ ಯು.